ಒಳಕ್ಕೆ ಇಕ್ಕಲೆ ಯಾಕೆ ಇಲ್ಲೇ ಇದ್ದೆ ಇರ್ಲಮ್ಮ ಮಾಮ ಬಂದಮೇಲೆ ಒಳಕ್ಕೆ ಹಿಡಿಯಾನ ಅವನು ಆಟೋದನು ಹಿಡ್ಕೊಡಪ್ಪ ಒಂದಿಟ್ಟು ಒಳಕ್ಕೆ ಅಂತಂದರೆ ಅರ್ಜೆಂಟ್ ಕೆಲಸ ಐತೆ ಯಾವುದೋ ಬಾಡಿಗೆ ಐತೆ ಅಂತೇಳಿ ಅದೇ ಹೋದ ಮಾಮ ಬಂದಾಗ ಹಿಡಿಯಾನ ಇಬ್ಬರಲ್ಲಿ ಹಿಡ್ಕೊಂಡು ಒಳಕ್ಕೆ ಇಕ್ಬೇಕು ಇಕ್ಕ ನೀವು ಸದ್ಯಕ್ಕೆ ಸಾಕದಂಗೆ ಆಗ್ಬಿಡ್ತು ಹೋಗತ್ಲಾಗೆ ಎಲ್ಗನ ಹೋಗಿ ಬಂದ್ಬಿಟ್ರೆ ಕಾಲಕ್ಕೆ ಎಲ್ಲ ನೋಯ್ದಂಗೆ ಆಗ್ತವೆ ಸುಮ್ಮ ಕುಕಮ್ಮನ ಅನಿಸುತ್ತೆ ಕ್ಷಣ ಇಲ್ಲಿ ಇರ್ಲಿ ಬಿಡು ಆಮೇಲೆ ಎತ್ತಿಕ್ಕನ ಮಗಳಮ್ಮ ಎಲ್ಲ ಯಾತ ಹತ್ರ ಬಂದವೆ ಲೇಪು ಚೆನ್ನಾಗೈತೆ ಕಣ್ರಿ ಡಬಲ್ ಡೋರ್ ಅಲ್ಲ ಫ್ರಿಡ್ಜು ಭಾಳ ಚೆನ್ನಾಗೈತೆ ಲೇಪಕಾಯಿ ಬಂತು ಲೇಪು ಬಾರಮ್ಮ ಬಂದೆ ಅಣ್ಣ ನೋಡೋಣ ಅಂತ ಬಂದೆ ಯಾವ್ದು ಅಯ್ಯಾರೇನು ಫ್ರಿಡ್ಜ್ ಡಬಲ್ ಡೋರಿಂದ ಡಬಲ್ ಡೋರಿಂದ ಕಣಮ್ಮ ಡಬಲ್ ಡೋರಿಂದ ಅದು ಇದು ಟಿ ವಿ ಇದು ಹೌದೇನು ಡಬಲ್ ಡೋರಿಂದ ಎಷ್ಟು ಬಿತ್ತಣ್ಣ ಇದು 30,000 ಆಯ್ತು ಕಣಮ್ಮ ನಾನು ಸ್ವಲ್ಪ ಚೆನ್ನಾಗಿರತ್ತೆ ತಗೊಂಬನ 24 ಸಾವಿರದ್ದು ಸಿಗೋದು ಡಬಲ್ ಡೋರಿಂದು ನಾನೊಂದು 30,000 ಆದರೂ ಆಗಲಿ ಅಂತೇಳಿ 30,000 ರೂಪಾಯಿದೆ ತಗೊಂಡೆ ಯಾವ ಕಲರ್ ಭೂಮಿ ಇದು ಯಾವ ಕಲರ್ ತಗೊಂಡೆ ಬ್ಲ್ಯಾಕ್ ಕಲರ್ ತಗೊಂಡೆ ನನಗೆ ಯಾಕನೋ ಬ್ರೌನು ಬ್ಲೂ ಕಲರ್ ಅದೆಲ್ಲ ಇಷ್ಟ ಆಗಲಿಲ್ಲ ಅದಕ್ಕೆ ಬ್ಲ್ಯಾಕೇ ಚೆನ್ನಾಗಿರುತ್ತೆ ಅಂತೇಳಿ ಬ್ಲ್ಯಾಕ್ ತಗೊಂಡೆ ಬ್ಲ್ಯಾಕ್ ತಗೋಬಾರ್ದಾಗಿತ್ತು ಅಲ್ವೇ ಲೇಪು ಬ್ಲ್ಯಾಕ್ ತರಬಾರ್ದಾಗಿತ್ತು ಫ್ರಿಡ್ಜ ಒಂಥರ ಇದಕ್ಕೆ ಒಂಥರ ಸಿಮೆಂಟ್ ಕಲರ್ ಬರುತ್ತಲ್ಲ ಆ ಕಲರ್ ಇಲ್ಲಾಂದರೆ ವೈಟ್ ಬರುತ್ತೆ ನೋಡು ಒಂಥರ ಲೈಟ್ ಕಲರ್ ಥರ ಬರುತ್ತೆ ಅದು ಚೆನ್ನಾಗಿರುತ್ತೆ ಆ ಥರ ತಗೋಬೇಕಾಗಿತ್ತು ಒಳ್ಳೆ ಸಖತ್ತ ಕಾಣೋದು ಬ್ಲ್ಯಾಕ್ ತಗೋಬಾರ್ದು ಸ್ವಲ್ಪ ಅದೊಂಥರ ಮಿಂಚ್ ಕಲರ್ ಬರುತ್ತೆ ಆ ಥರ ತಗೋಬೇಕು ಚೆನ್ನಾಗಿ ಕಾಮುತ್ತೆ ಒಂಥರ ವೈಟು ಸಿಮೆಂಟ್ ಕಲರ್ ಥರ ಬರುತ್ತೆ ನೋಡು ಆ ಥರ ತಗೋಬೇಕಾಯ್ತು ಚೆನ್ನಾಗಿರೋದು ಈ ಥರ ಬ್ಲ್ಯಾಕ್ ಏನಕ್ಕೆ ತಮಕೋದೆ ನಮ್ಮ ಅಕ್ಕಗೆ ಬ್ಲ್ಯಾಕ್ ಇಷ್ಟ ಆಯಿತು ಅದಕ್ಕೆ ಬ್ಲ್ಯಾಕೇ ತಗೊಂಡ್ಲು ನನಗೂ ಬ್ಲ್ಯಾಕ್ ಕಲರೇ ಚೆನ್ನಾಗಿ ಲುಕ್ಕ ಕಾಮೋದು ಅದಕ್ಕೆ ಅದನ್ನೇ ತಗೊಂಡ್ವಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂತಾರೆ ಹೇಳ್ರಿ ಹೆಂಗೂ ನಿಮಗೆ ಸಿಂಗಲ್ ಡೋರಿಂದ ಸಾಕಾಗಿತ್ತಪ್ಪ ಯಾಕೆ ಡಬಲ್ ಡೋರಿಂದ ತಗೊಂಬಕ್ಕೆ ಹೋದ್ರಿ ಇರಲಿ ಡಬಲ್ ಡೋರಿಂದನೇ ಆಗ್ಲೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಒಂದೇ ಸತಿ ತೊಗೊಂಬರ್ತೀವಿ ಚೆನ್ನಾಗಿರೋದು ತಗೊಂಬಂದ್ಬಿಟ್ರೆ ಸಾಕು ಒಂದೇ ಸತಿ ತಗೋಬೇಕು ಆಗ್ಲೆಲ್ಲನ ಚಿಕ್ಕದಕ್ಕೆ ಬಂಡವಾಳಕ್ಕೆ ಆಗ್ಲೆಲ್ಲ ತಗೊಂಡು ನಮ್ಮದು ತೆಗ್ದಾಕೋದು ಅದೆಲ್ಲ ಚೆನ್ನಾಗಿರಲ್ಲ ಅದಕ್ಕೇ ಒಂದೇ ಸತಿ ಡಬಲ್ ಡೋರಿಂದ ತಗೊಂಬಂದ್ಬಿಟ್ವಿ ಎಲ್ಲ ಕಾಳು ಕಡಿ ಎಲ್ಲ ಇಕ್ಕೆಮಕ್ಕಾಗುತ್ತೆ ಮುಂದೆ ಇನ್ನೂ ಬೇರೆ ಅದಕ್ಕೆಲ್ಲನ ಏನಕನ ಯೂಸ್ ಆಗುತ್ತೆ ಎಲ್ಲನ ಇಕ್ಕೆಮಕ್ಕೆ ಅಂತೇಳಿ ತಗೊಂಬಂದ್ವಿ ಬಿಡು ಒಂದೇ ಸತಿ ಬಂಡವಾಳ ಹಾಕೋದು ಚೆನ್ನಾಗಿರ್ಲೇಳು ಅಲ್ಲ ನಿಮ್ಮ ಮನೆಗೇನು ಹಳೆ ಮನೆ ಅಲ್ಲ ಹಳೆ ಮನೆಗೂ ಅದಕ್ಕೂ ಸಿಂಗಲ್ ಡೋರಿಂದ ಆಗಿದ್ರೆ ಸಾಕಾಗಿತ್ತು ಡಬಲ್ ಡೋರಿಂದ ಏನು ಅವಶ್ಯಕತೆ ಇರಲಿಲ್ಲ ಇವ್ರನ್ನ ಮಾತಾಡ್ಸಿದ್ರೆ ಬರೀ ಇಂಥದ್ದೇ ತಲೆನೋವು ಇವಳು ರಂಜಿ ನೋಡು ಅಲ್ಲ ಹೆಂಗೆ ಮಾತಾಡ್ತಾಳೆ ಒಂದಿಟ್ಟು ಮಾತಾಡ್ಸೋದಕ್ಕೆ ಹೆಂಗೆ ಮಾತಾಡ್ಸೋಳು ಇಂಥರ್ನೆಲ್ಲ ಹತ್ರಕ್ಕೆ ಬಿಡ್ಕೊಬಾರ್ದಮ್ಮದು ಇದಕ್ಕೆ ಮತ್ತೆ ತಲೆನೋವು ಇಂಥರ್ನೆಲ್ಲ ಹತ್ರಕ್ಕೆ ಬಿಡ್ಕೊಂಡ್ರೆ ಅದನ್ನು ಹಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡ್ಬೋದಾಯಿತು ಅದನ್ನು ಅಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಬರೀ ಇದೇನೆ ಹೆಂಗೋ ಬಿಡು ತಂದಿದ್ದೀವಲ್ಲ ಸಾಕು ನಮಗೇನು ಚೆನ್ನಾಗೈತೆ ನಮ್ಗೆ ಇಷ್ಟ ಆದರೆ ಸಾಕು ಬೇರೆಯವ್ರಿಗೆ ಇಷ್ಟ ಅದೆಲ್ಲ ನಮಗೇನು ಬೇಕಾಗಿಲ್ಲ ನಮಗೆ ಇಷ್ಟ ಆದರೆ ಸಾಕು ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ನನಗೆ ಬ್ಲೂ ಕಲರ್ ಇಷ್ಟ ನಮ್ಮ ಅಕ್ಕನಿಗೆ ಒಂಥರ ಸಿಮೆಂಟ್ ಕಲರ್ ಟೈಪ್ ಇಷ್ಟ ಒಬ್ಬೊಬ್ರಿಗೆ ಬ್ಲೂ ಕಲರ್ ಇಷ್ಟ ಹೇಳೋಕ್ಕಾಗಲ್ಲ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ತಗೊಂತಾ ಇರ್ತಾರೆ ಹೆಂಗೋ ಬಿಡು ತಗೊಂಬಿಟ್ರಲ್ಲ ಎಲ್ಲ ಕ್ಯಾಶ ಏನೋ ಇನ್ಸ್ಟಾಲ್ಮೆಂಟಲ್ಲಿ ತಗೊಂಬಂದ್ರ ಏನು ಎಲ್ಲ ದುಡ್ಡು ಕೊಟ್ಟು ತಗೊಂಬಂದ್ರ ಎಲ್ಲ ಕ್ಯಾಶೇನೆ ನಾವ್ಯಾವುದು ಇನ್ಸ್ಟಾಲ್ಮೆಂಟಲ್ಲೆಲ್ಲ ತರಕ್ಕೆ ಹೋಗಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿ ಕ್ಯಾಶ್ ಕೊಟ್ಟೆ ತಗೊಂಬಂದ್ಬಿಟ್ವಿ ನಾವು ದುಡ್ಡು ಇದ್ದಂಗೆ ತಗೊಂಬೋದು ಅದೆಲ್ಲನ ಬಡ್ಡಿಗಳೆಲ್ಲ ಜಾಸ್ತಿ ಆಗ್ತಿರ್ತಾರೆ ಯಾಕೆ ದುಡ್ಡಿದ್ದಾಗ ತಗೊಂಬರೋದು ಅಲ್ಲ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಇನ್ಸ್ಟಾಲ್ಮೆಂಟ್ನಾಗೂ ಅದಕ್ಕೆ ನಾನು ಇನ್ಸ್ಟಾಲ್ಮೆಂಟ್ನಾಗ ಏನಾದರೂ ತಗೊಂಬಂದ್ರ ಏನು ಕ್ಯಾಶ್ ಕೊಟ್ಟು ತಗೊಂಬಂದ್ರ ಅಂತ ಕೇಳಿದೆ ಬೇಡ ಅಂದೆ ಲೇಪು ನಿಮ್ಮ ಅಣ್ಣ ಏನೇನೋ ಕೇಳಲಿಲ್ಲ ತಗ ಫ್ರಿಡ್ ತರಕಾರಿ ಎಲ್ಲ ಒಣಗುತ್ತೆ ಅಂತೀಯ ಬೇಸಿಗೆ ಬೇರೆ ತಗ ಅಂತಂತು ಅದಕ್ಕೆ ತಗೊಂಡೆ ಇನ್ನೇನು ಮಾಡೋಣ ಮನೆಗಿರಲಿ ಎಲ್ಲ ಸಾಮಾನು ಮಾಡ್ಕೆ ಫಸ್ಟು ಅಂತ ಹೇಳ್ತೈತೆ ಅದಕ್ಕೆಲ್ಲ ತಗೊಂಬರೋದು ಮಾಡ್ಕೊಳ್ರಮ್ಮ ಹೊಂದ್ಕೊಂಡು ಮಾಡ್ಕೊಂಡ್ರೆ ಯಾವುದೂ ಇರೋಲ್ಲ ತಗೋಬೇಕಂದ್ರೆ ಮನೆಯ ಮೇಲೆ ಎಲ್ಲ ತಗೋಬೇಕೆಲ್ಲ ಬಂಡವಾಳ ಹಾಕಿ ತಗೋಬೇಕು ಎಲ್ಲ ಚೆನ್ನಾಗಿರೋ ರೇಟಿಂದ ವಾಷಿಂಗ್ ಮಿಷಿನ್ ಎಲ್ಲ ಭೂಮಿ ನೀನು ಕೆಲ್ಸಕ್ಕೆ ಹೋಗ್ತೀಯಾ ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟು ಬಟ್ಟೆ ಒಗ್ಯೋಕ್ಕಾಗಲ್ಲ ವಾಷಿಂಗ್ ಮಿಷಿನ್ನು ಎಲ್ಲ ಗೊತ್ತೈತೆ ನನಗೆ ಏನು ತಗೋಬೇಕು ನಮ್ಮ ಮನೆಗೆ ಏನು ಬೇಕು ಅದನ್ನೆಲ್ಲ ನಾವು ತಗೊಂತಾ ಇರ್ತೀವಿ ಎಲ್ಲ ತಗೊಂತೀವಿ ಒಂದೊಂದೇ ಮಾಡ್ಕೊಂತೀವಿ ಆಮೇಲೆ ಒಂದು ಮಂಚ ತೊಗೊಂಬರ್ಬೇಕು ಆಮೇಲೆ ಸೋಫಾ ತೊಗೊಂಬರ್ಬೇಕು ಎಲ್ಲ ತಗೊಂಬರ್ತೀವಿ ನಮಗೆ ಗೊತ್ತೈತೆ ಎಲ್ಲ ಏನೇನು ಮಾಡ್ಕೋಬೇಕು ನಮ್ಮ ಮನೆಗೆ ಏನು ಬೇಕು ಅಂತ ಎಲ್ಲ ನಮಗೆ ಗೊತ್ತೈತಿ ಅದೇ ಬೇಕಾಗಿರೋದೆಲ್ಲ ತಗೊಂಬಂದ್ರೆ ಆಯಿತು ಅಕ್ಕ ನಡಿಯ ಹೋಗೋಣ ಬಾ ಇವರಿಬ್ರು ಅಕ್ಕ ತಂಗಿ ಚೆನ್ನಾಗಿ ಇದ್ದಾರೆ ಅದಕ್ಕೆ ಟಿ ವಿನೂ ಫ್ರಿಡ್ ತಂದಿರೋದಕ್ಕೆ ಏನೋ ಒಂದು ಹೇಳ್ತಾರೆ ಇವಳೇಪ ಇವಾಗ ಇವಳ ಜೊತೆ ಸೇರ್ಕೊಂಡವಳೆ ಅಕ್ಕನ ಜೊತೆ ಸೇರ್ಕೊಂಡು ಅವಳಂಗೆ ಮಾತಾಡ್ತಾಳೆ ಇವಳು ರಂಜಿ ನಾನು ಮಾತಾಡಿಸ್ತಿರ್ಲಿಲ್ಲಪ್ಪ ಇವಳು ಇಟ್ಕೆ ಇವಳೇ ಮಾತಾಡಿಸ್ತಾಳೆ ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ಅವಳೇ ಮಾತಾಡಿಸ್ಕೊಂಡು ಬರ್ತಾಳೆ ಏನು ಮಾಡೋಣ ನನಗಂಗೆ ಸಿಟ್ಟಲ್ಲೇ ಬಂತು ಕಣೆ ಅಕ್ಕ ಅದಕ್ಕೆ ಮತ್ತೆ ನಮ್ಗೆ ಇಷ್ಟ ಆಗಿದ್ದು ನಮ್ಮ ತಾಂತೀವಿ ನಮ್ಮ ಅಕ್ಕಗೆ ಇಷ್ಟ ಆಗಿರೋದು ನಾವು ತಗೊಂತೀವಿ ಅಂದು
ಮತ್ತೆ ಅಕ್ಕ ತಂಗಿಯರು ಇಬ್ಬರೊಳ ಇವಾಗ ಸೇನಕ್ಕ ಇದ್ದಾರೆ. ನೋಡು ಇವಾಗ ಫ್ರಿಜ್ಜನ್ನು ಟಿವಿ ತಂದಿರೋದು ಕೇವಸ್ ಮಾತಾಡ್ತಾರೆ ಒಟ್ಟು ಕಂಡವ್ರ. ಹುರ್ಕಂಬ್ಲೇಳಿ ಬಿಡು. ಅದ್ರಾಗೂ ಕೇಳ್ತಾರೆ, ಇನ್ಸ್ಟಾಲ್ಮೆಂಟ್ನಾಗ ತಂದ್ರ ಕ್ಯಾಶ್ ಕೊಟ್ಟು ತಂದ್ರ ಅಂತ ಕೇಳ್ತಾ ಇದ್ದಾರೆ. ನಾವು ತರೋದ್ನೇ ನೋಡ್ತಿದ್ರು ಇಬ್ಬರೊಳಗೆ ಕುಕ್ಕಂಡಲ್ಲಿ. ಏನೇ ಅಂದ್ರೂ ಅವ್ರ ಅಕ್ಕ ತಂಗಿಯರು ಬುದ್ಧಿನೇ ಬಿಡಲ್ಲ ಕಣ ಭೂಮಿ. ಬಿಡು, ನಾವೇನು ಇವಳ ಮಕ್ಕ ಏನು ನೋಡಲ್ಲ, ರಾಮು ಮಕ್ಕ ನೋಡ್ತೀನಿ. ರಾಮು ಒಳ್ಳೆಯವನು. ನಮ್ಮ ಅಕ್ಕ ಅಂತೇಳಿ ನನ್ನ ಅವರ ಸ್ವಂತ ಅಕ್ಕಗಿನ ಹೆಚ್ಚಾಗಿ ಕಾಣ್ತಾನೆ. ನಾನು ರಾಮು ಮಕ್ಕ ನೋಡಬೇಕು. ಇವಳ್ದೇನು ನನಗೇನು ಲೆಕ್ಕಿಲ್ಲ. ಇವತ್ತು ಅಟ್ಟೆ ಹುರ್ಕೊಂಡವ್ರ ಕಣೆಯಕ್ಕ. ಅದಕ್ಕೆ ಮತ್ತೆ ಆ ಕಲರ್ ಬೇಡ ಈ ಕಲರ್ ಬೇಡ ಅಂಥದ್ದು ಯಾಕೆ ತಂದ್ರಿ, ಇಂಥದ್ದು ಯಾಕೆ ತಂದ್ರಿ ಅಂತ ಹೇಳಿ ಏನಾರ ಒಂದು ಹೇಳ್ತಿರ್ತಾರೆ. ಆ ಕಲರ್ ತರಬೇಕಾಯ್ತು, ಈ ಕಲರ್ ಚೆನ್ನಾಗಿರಲ್ಲ, ಅದಿರ್ಲಿಲ್ವಾ ಇದಿರ್ಲಿಲ್ವಾ ಅಂತಾರೆ. ಭಾರಿ ಇದ್ದಾರೆ ಇವರು. ನನಗೆ ಗೊತ್ತಾಯ್ತು ಇವರು ನೋಡಕ್ಕೆ ಬಂದ್ರೆ ಯಾವಾಗ ಏನಾರ ಒಂದು ಹೇಳ್ತಾರೆ ಅಂತ ಗೊತ್ತಾಯ್ತು. ಒಳಕಿಕ್ರು ನಿಮ್ಮ ಮಾಮೆ ಅತ್ತ ತಪ್ಪು ಬೋರ್ಲಿಲ್ಲ. ಎಲ್ಲ ಹೋಗಿ ಕುಕ್ಕಂತೇನ ಯಾರ ಮಂತಾಗನ ಮಾತಾಡ್ತಾನ. ಹಿಂಗೇನೆ ಇವಾಗ ಕೆಲ್ಸಕ್ಕೆ ಹೋಗುತ್ತಲ್ಲ, ಅಲ್ಲಿ ಯಾರನ್ನ ಗಂಡಸ್ರು ಹಿಂಗೆ ಪರಿಚಯ ಆಗಿರ್ತಾರೆ. ಹೋಗಿ ಸುಮ್ಮನೆ ಅದೇ ಕುಕ್ಕಂಬತ್ತಿ ಬರ್ಲ ಇಲ್ಲ ಹೋಗತ್ತೆ ಹೇಳತ್ತ ನಿಮ್ಮ ಮಾಮಾಗಿ. ಅತ್ತೆ ಬಾರತ್ತೆ, ಸ್ವಲ್ಪ ಟೀ ಗಿಕ್ಕೋ ಒಂಥರ ಯಾಕೋ ತಲೆ ಎಲ್ಲ ನೋಯ್ದಂಗೆ ಆಗ್ತೈತೆ. ಸ್ವಲ್ಪ ಟೀ ಕುಡ್ದು ಬರುತ್ತಷ್ಟೊತ್ತಿ ಮಾಮ ಎತ್ತಿಕ್ಕಿದ್ರೆ ಆಯಿತು. ಎಲ್ಗಾನು ಹೋಗಿ ಬಂದ್ರೆ ಹಂಗೆ ಸಾಕಾದಂಗೆ ಆಗುತ್ತೆ. ಕ್ಷಣ ಮರ ಕುಕ್ಕಂಡ್ರೆ ನಾನು ಅಷ್ಟೇ ಅಪ್ಪ. ಎಲ್ಗಾದ್ರೂ ಹೋಗಿ ಬಂದುಬಿಟ್ರೆ ನನಗೆ ಸಾಕಪ್ಪ ಸಾಕು ಅನ್ಸುತ್ತೆ. ಒಳಕ್ಕೆ ಹಿಡಿಯೋಕಪ್ಪ ಇದ್ದಿದ್ದು ಹಿಡಿಬೋದಾಗಿತ್ತು. ಅವಣ್ಣ ಅದೇ ಹೋದ ಇಳಿಸಿ ಬಿಡು ಮೆಲ್ಕೆ ಹಿಡ್ಕೊಂಡ್ರಾಯ್ತು. ಇನ್ನೇನದೇನೆ ಹತ್ತು ಹೋಗಲ್ಲ, ಇಲ್ಲೇ ಇರುತ್ತೆ. ಹಾಗಲ್ ತಂದವ್ರೆ. ಯಾವಾಗ ತಂದ್ರ ಭೂಮಿ ಫ್ರಿಡ್ಜ? ಈಗ ಒಂದು ಸ್ವಲ್ಪ ತಾಯ್ತು ಕಾಣತ್ತೆ. ತಗೊಂಬಂದ್ವಿ. ಒಳಕ್ಕೆ ಹಿಡಿಯಕ ಯಪ್ಪ ಆಟದ ಯಪ್ಪ ಎಲ್ಲ ಬಾಡಿಗೆ ಐತೆ, ಅರ್ಜೆಂಟ್ ನಾನು ಹೋಗ್ಬೇಕು ಅಂತ ಅದೇ ಹೋಯ್ತು. ಒಳಕ್ಕೆ ಹಿಡಿಬೇಕಾಯ್ತು, ಯಾರು ಇರಲಿಲ್ಲ. ಅಪ್ಪ ಎತ್ತ ಹೋಗಿತ್ತು. ಅದಕ್ಕೆ ಇಲ್ಲೇ ಕೂಕೊಂಡ್ವಿ. ಸ್ವಲ್ಪ ಟೀಗೆ ತಮ್ಮ ಬಾರತ್ತೆ ಟೀ ಕುಡಿ. ಮತ್ತೆ ಚೆನ್ನಾಗೈತೆ, ದೊಡ್ಡದಾಗೈತಿ ಫ್ರಿಡ್ಜು, ಚೆನ್ನಾಗೈತಿ. ಇರ್ಬೇಕು ಹೇಳಿ ಮನೆ ಅಂದಮೇಲೆ ಎಲ್ಲ ಸಾಮಾನು ಇರ್ಬೇಕು. ಎಲ್ಲ ಮಾಡ್ಕೋಬೇಕು. ಅಯ್ಯೋ ನೀನು ದೊಡ್ಡ ಸೊಸೆ ಹೊಟ್ಟೆ ಹುರ್ಕೊಂಡ್ರು ಕಣಮ್ಮ. ಫ್ರಿಡ್ ತಂದಿರೋದು ನೋಡಿ, ಇದನ್ಯಾಕೆ ತಂದರು, ಏನು ಇದೇನು ಅವಶ್ಯಕತೆ ಇರಲಿಲ್ಲ ಅಂತೇಳಿ ಮಾತಾಡ್ಕೊಂತಿದ್ರು ಅಕ್ಕ ತಂಗಿಯರು ಇಬ್ರು. ಏನು ಚೆನ್ನಾಗಿರಂಗೆ ಇದ್ದಾರೆ ಇವಾಗ. ಎಲ್ಲ ಕೋಳಿ ಮಾಡಿಕ್ಕಿದ್ಲು, ಕೋಳಿ ಸಾರು ಅದೆಲ್ಲನ. ಅದಕ್ಕೆ ಅವ್ರಿಗೊಂಥರ ಏನೋ ಇವಾಗ ಚೆನ್ನಾಗಿ ಕೈದಳ್ಳ ಮಕ್ಕ ಅಂತ. ಇವಾಗ ಅವ್ರು ಏನಂದ್ರೆ ಅವರು ಅಕ್ಕ ತಂಗಿಯರು ಒಂದಾಗ್ಬಿಡ್ತಾರೆ. ಅಷ್ಟೇ ಜಗಳ ಆಡ್ಲಿವಳು ಅಕ್ಕ ತಂಗಿಯರು. ನಾವು ಯಾರನ್ನ ನಡಂತ್ರದ ಮಾತಾಡಿ ನಿಷ್ಠರಾಗದಷ್ಟೇನೆ. ಗನ್ವಾಗ ಇದ್ದಾರೆ ಇವಾಗ. ಅಲ್ಲೇನಿ ಅಯ್ಯೋ ಅಲ್ಲೇದು ಇಲ್ಲಿಗೆ ಇಲ್ಲೇದು ಅಲ್ಲಿಗೆ ನೋಡ್ಬೇಕು. 2 ದಿನ ಚೆನ್ನಾಗಿದ್ದಾಗ ಅವ್ರನ್ನ ಅವನೇನು ಯಾಕೆ ಬಿಡಿ ಬೇಡ ಮಾಡಲೇಬೇಡ, ನೀನು ಅಡುಗೆನ ಎದ್ದಾಗ ನಾನೇ ತಿಂಡಿ ಮಾಡ್ತೀನಿ ಅಂತ ಕೇಳ್ತೀಯ. ಇವಳು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತೇಳಿ ಎಲ್ಲ ಇಲ್ಲಿ ಚಿಕನ್ ಸಾರು ಮಾಡಿ, ಚಿಕನ್ ಫ್ರೈ ಮಾಡಿ, ಅಥವಾ ಬಿರಿಯಾನಿ ಮಾಡಿ ಹೆಂಗಂಗೇನೆ ಬಂದು ಉಂಡು ಏನು ಹಂಗೆ ನೋಡ್ಬೇಕಾಗಿತ್ತು. ಒಬ್ರಿಗೊಬ್ರು ನೋಡ್ಬೇಕಾಗಿತ್ತಮ್ಮ. ನೋಡ್ಬೋದು, ಹೇಳೋಕ್ಕಾಗಲ್ಲ ಅವ್ರು ಚೆನ್ನಾಗಿದ್ರಿ. ಹಂಗಾರೆ ಆ ಪಟ್ಟಿ ಕ್ಲೋಸ್ ಆಗ ಇದ್ದಾರೆ. ಇರ್ಲಮ್ಮ, ಚೆನ್ನಾಗಿರ್ಲಿ, ಯಾರನಾತು ಚೆನ್ನಾಗಿದ್ರೆ ಸಾಕು. ನಾನೇನು ಆಳ ಮಕ್ಕ ನೋಡ್ಕೊಂಡು ಏನು ಕೆಲಸ ಕೊಡಿಸ್ಲಿಲ್ಲ. ರಾಮು ಮಕ್ಕ ನೋಡ್ಕೊಂಡು ರಾಮು ಒಳ್ಳೆಯವನು ಅಷ್ಟೇ. ಅವ್ನು ತಗಂತ ಬುದ್ಧಿ ಇಲ್ಲ. ಅದಕ್ಕೆ ಮತ್ತೆ ಅವ್ರ ತಾಗ ಯಾತು ಮಾತಾಡಕ್ಕೆ ಹೋಗ್ಬಾರ್ದು, ಅವ್ರನ್ನ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು. ಬಿಡ್ಕೊಂಡೋಟನು ನಮಗೆ ಸಮಸ್ಯೆಗಳು. ನಮಗೆ ಗೊತ್ತಾದ್ರಲ್ಲ ನಾನು ತಡೆ ಹಿಡಿತಂತಾಗ ಏನಾದರೂ ಮಾಡ್ಕೊಂಬ್ಲೇಳಿ ಬಿಡು. ಅವರಿಬ್ರು ಬಂದು ನೋಡಿ ಮಾತಾಡ್ಬೇಕಾರ್ಲೆ ಅಂದ್ಕೊಂಡೆ. ತುಂಬ ಕ್ಲೋಸ್ ಆಗಿಬಿಟ್ಟವ್ರೆ ಯಾರೋ ಅಂದ್ಕೊಂಡು ಏನು ಮಾಡೋದು. ನಾನು ಅವಳನ್ನೇನು ಮಾತಾಡ್ಸಕ್ಕೆ ಹೋಗ್ಲಿಲ್ಲ. ನನಗೆ ನಮ್ಮ ಅತ್ತಿಗೆನ ಮಾತಾಡಿಸ್ಬೇಕಂದ್ರೆ ಮೈ ಎಲ್ಲ ಉರಿತೈತಿ. ಯಾರ ಬಗ್ಗೆನೂ ತಲೆ ಕೆಡಿಸಬಾರ್ದಪ್ಪ. ಈಗ ಯಾತನವನ್ನು ಮಾಡಿದೀವಿ ಅಂದಮೇಲೆ ಬಂದು ಹೇಳೋರು ಚೆನ್ನಾಗೈತೆ ಎಂಬರೂ ಇರ್ತಾರೆ. ಅದ್ರಾಗೆ ಹಿಂಗಲ್ಲ, ಹಿಂಗೆ ಮಾಡಿಸ್ಬೇಕಾಗಿತ್ತು, ಆ ಕಲರ್ ಹಾಕಿಸ್ಬೇಕಾಗಿತ್ತು, ನೀನು ಆ ಥರ ಮಾಡಬೇಕಾಗಿತ್ತು ಅಂತ ತರಬೇಕಾಗಿತ್ತು. ಅದೇ ಸಾಕು ಇದೇ ಸಾಕು ನಿಮಗೆ ಅದಕ್ಕಿಂತದ್ದು ಅಂಬೋದು ಅಂಥದ್ದೆಲ್ಲನ ಹೇಳೋರು ಇದ್ದೇ ಇರ್ತಾರೆ. ಯಾತನಾಗಲಿ, ಈಗ ನಾವು ಏನೇ ಒಂದು ವಸ್ತು ತರಲಿ, ನಾವು ಏನೇ ಒಂದು ಕೆಲಸ ಮಾಡಲಿ, ನಿಮ್ಗೇನೋಕೋದಿಲ್ಲನೋ. ನೀವೆಲ್ಲ ಯಾಕೆ ಸುಮ್ಮನೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂತೀರಾ? ಏತಾಗಿ ಮನೆಗೆಲ್ಲ ಸಾಮಾನು ಮಾಡ್ಕೊಂಡ್ರೆ ಏನು ದುಡ್ಡು ಬರೋಂಗೈತಾ? ಏನಾದ್ರೂ ಇನ್ನೇನು ಬರೋಂಗೈತೆ ಅಂತಾರೆ. ಈಗ ಯಾತನ ಇಲ್ಲ ಅಂದರೆ ತಾಮಕ್ಕಾಗಲ್ವೇನು? ಎಂತೆಂಥವ್ರು ಯೋಟ ಮನೆ ಸಾಮಾನು ಮಾಡ್ಕೊಂಡಿರ್ತಾರೆ ಅಂತ ಮಾತಾಡ್ತಾರೆ. ಹೆಂಗಿದ್ರು ಕಷ್ಟ ಈ ಜನಗಳ ಹತ್ರ. ನಮ್ಗೆ ಏನು ಬೇಕೋ ನಮ್ಗೆ ಅದನ್ನ ತಗೊಂಡು ಚೆನ್ನಾಗಿರೋದು ನೋಡ್ಬೇಕು ಕಣಪ್ಪ, ಅಷ್ಟೇ. ಜನಗಳು ಏನಾನ ಒಂದು ಹೇಳ್ತಾನೆ ಇರ್ತಾರೆ. ಅದೇ ಕಾಣತ್ತೆ ನೀನು ಹೇಳಿರೋ ಸರಿ. ಅಯ್ಯೋ ನಿಮ್ಗೆ ಯಾತಕ್ಕೆ ಡಬಲ್ ಡೋರಿನ ಫ್ರಿಡ್ಜು, ಸಿಂಗಲ್ ಡೋರಿನ ತಂದಿದ್ರೆ ಸಾಕಾಗಿತ್ತು ಅಂತಾರೆ. ಆಮೇಲೆ ಸಿಂಗಲ್ ಡೋರ್ ಇತ್ತಂದರೆ ಅಯ್ಯೋ ತಂದಿದ್ರೆ ಒಂದೇ ಸತಿ ಡಬಲ್ ಡೋರಿಂದೇ ತರ್ಬೋದಾಗಿತ್ತಪ್ಪ. ಆಗ್ಲಲ್ಲ, ಬಂಡವಾಳ ಹಾಕೋದೇ ಇರಲ್ಲ. ಒಂದೇ ಸತಿ ನೀವು ಡಬಲ್ ಡೋರಿನ ತಂದಿದ್ರೆ ಆಗ್ಲಲ್ಲ ಹತ್ತಾಗ ತರೋದೇ ಇರ್ತಿರ್ಲಿಲ್ಲ. ಅದನ್ನೇ ತರ್ಬೋದಾಗಿತ್ತು. ಇನ್ನೊಂದು 2-3 ಸಾವಿರ ಜಾಸ್ತಿ ಆಗೋದಷ್ಟೇ. ಏನು ಅದೇ ಬರ್ತಿತ್ತಮ್ಮ ಅಂತ ಹೇಳಿ ಮಾತಾಡ್ತಾರೆ. ಹಂಗೇನೆ ಏನು ಮಾಡಿದ್ರು ಒಂದು ಏನಾದರೂ ಒಂದು ವ್ಯಂಗ್ಯ ಮಾಡೋರು ಜರಿಯ ಅಂತವ್ರು ಇದ್ದೇ ಇರ್ತಾರೆ. ಮಾತಾಡ್ಲೇಳ ಅಂತರ್ಗಲ್ಲೇ ನಾವೇ ತಲೆ ಕೆಡಿಸ್ಕೊಂಬ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗೆ ರಂಜಿನೂ ಅಲೇಪಿ ಬಂದು ನಾವು ಡಬಲ್ ಡೋರಿನ ಫ್ರಿಡ್ ತಂದಿರೋದಕ್ಕೆ ಹೆಂಗೆ ನೋಡ್ಕೊಂಡು ಹೋದ್ರು, ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ. ನಿಮ್ಗೆ ಯಾತಕ್ಕೆ ಡಬಲ್ ಡೋರಿಂದು ಸಿಂಗಲ್ ಡೋರಿನ ತಂದಿದ್ರೆ ಸಾಕಾಗಿತ್ತು, ಆ ಕಲರ್ ತರಬಾರ್ದಾಗಿತ್ತು, ಈ ಕಲರ್ ತರಬಾರ್ದಾಗಿತ್ತು ಅಂತ ಜರಿತಾರೆ. ಜರ್ಕಂಬ್ಲೇಳ್ಬಿಡು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.